ಹವ ಮದ್ವೆ ಆಗಿ ಹೊಸದ್ರಲ್ಲಿ ನಾವೆಲ್ಲ ಇಲ್ಲಿಗೆ ಬಂದಿದ್ವಿ, ನಿಮಗ್ ನೆನ್ಪಿದ್ಯಾ? ಏನ್ ಬಾವ ಹಿಂಗ್ ಕೇಳ್ತಾರ, ಜ್ಞಾಪಕ ಇಲ್ದೇ ಇರುತ್ತಾ? ನಡಿಯೋ ಬೇಗ. ನಡೀರಿ ನಡೀರಿ. ಅಯ್ಯೋ ಅಮ್ಮ, ಏನಾಯ್ತಮ್ಮ? ಹೋಯ್ತು ನನ್ನ ಕಾಲು ಉಳುತ್ತೋ ಏನಾಯ್ತು ದರಿದ್ರ ಯಾರಿಗ್ ಗೊತ್ತು. ಬಾ ಆಗ್ತಾ ಇಲ್ಲ ನನಗೆ. ಒಂಚೂರು ಕಾಲ ಹಚ್ಚಿ ಸರಿ ಹೋಗುತ್ತೆ. ಆಗ್ತಾ ಇಲ್ಲಮ್ಮ ಲಕ್ಷ್ಮಿ, ಆ ತಾಯಿನ ಸ್ಮರಿಸ್ತಾನೆ ಹತ್ತುತ್ತಾ ಇದ್ನ ಕಾಲು ಎಡುವುದಂಗಾಯ್ತು, ಮಂಡಿನೇ ತಿರುಗ್ದಂಗಾಗಿದೆ ಅನ್ಸುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ತುಂಬಾ ನೋವಾಗ್ತಿದ್ಯಾ? ಎಲ್ಲಿ ಕಾಲ್ ತೋರಿಸಿ. ಅಯ್ಯೋ ಮುಟ್ಬೇಡ ನೀನು, ಮುಟ್ಬೇಡ. ಏನ್ ಪಾಪ ಮಾಡಿದ್ನೋ ಏನೋ, ಇಷ್ಟ ಹತ್ರ ಬಂದ್ರು ಆ ತಾಯಿ ನೋಡಕ್ ಆಗ್ತಾ ಇಲ್ಲ ನಂಗೆ. ಎಲ್ಲ ನನ್ನ ಹಣೆ ಬರ. ಅಯ್ಯೋ ಅಮ್ಮ ಕೈ ಕೊಡಿ. ಯಾಕೆ ಲಕ್ಷ್ಮಿ? ಹೇಳ್ತೀನಿ ರೀ, ಇಟ್ಕೊಳ್ಳಿ. ಇರು ಒಂದು ನಿಮಿಷ ಇರು. ಅಯ್ಯೋ ಕಾಲು ನೋಯ್ತಾ ಇದೆ ಲಕ್ಷ್ಮಿ, ಊರಕ್ ಆಗ್ತಾ ಇಲ್ಲ ನಂಗೆ. ನೀವು ಕೈ ಕೊಡಿ. ಇರು ಅಮ್ಮ ಸುಮ್ಮನೆ ಕಣ್ಣು ಮುಚ್ಕೊಂಡು ದೇವ್ರನ್ನ ಸ್ಮರಿಸ್ಕೊಳ್ಳಿ. ರೀ ಎತ್ಕೊಳ್ಳಿ. ಇಳಿಸಿ. ಏನೂ ಆಗಲ್ಲ. ಅಯ್ಯೋ ಇಳಿಸಿ ಅಂತ ಹೇಳಿದೆ, ಇಳಿಸಿ ನನ್ನ ಇಳಿಸು. ಅಮ್ಮ ಅಯ್ಯೋ ಏನೋ ಮಾಡ್ತಿದ್ರ ನೀವು? ಜಾರ್ ಬಿದ್ದಿದ್ರೆ ಏನಾಗತ್ತೆ? ಇನ್ನೂ ಹೆಚ್ಚು ಕಮ್ಮಿ 50 ಮೆಟ್ಲಿದೆ, ಹೆಂಗಮ್ಮ ಎತ್ಕೊಂಡು ಹೋಗ್ತೀರಾ? ಲಕ್ಷ್ಮಿ ನೋಡು, ನೀ ಸುಮ್ಮನೆ ಇರು, ಬೇರೆ ವ್ಯವಸ್ಥೆ ಮಾಡೋಣ. ನೀವೆಲ್ಲ ಭಯ ಪಡೋದು ನಿಲ್ಲಿಸ್ತೀರಾ? ನೀವು ಅನ್ಕೊಂಡಂಗೆ ಏನೂ ಆಗಲ್ಲ. ನಾನು ಲಕ್ಷ್ಮಿ ಆರಾಮಾಗಿ ಎತ್ಕೊಂಡು ಹೋಗ್ತೀವಿ. ಸುಮ್ಮನೆ ಇರೋ ಹರಿ, ಏನೇನೋ ಮಾತಾಡ್ಬೇಡ ನೀನು. ಈಗಾಗಿರೋದೇ ಸಾಲ್ದ, ಈಗ ಎತ್ಕೊಂಡೋಗಿ ದಬ್ಬಿಡು, ಆಗೆಲ್ಲ ಸರಿ ಹೋಗತ್ತೆ. ಏನಮ್ಮ ಲಕ್ಷ್ಮಿ ನೀನು? ಹೋಗ್ಲಿ ಬಿಡಿ ಅತ್ತೆ, ಅದಕ್ಕೆ ಬೇಡ, ನಾನು ಅಣ್ಣನೇ ಎತ್ಕೋತೀವಿ ಬನ್ನಿ. ಪರವಾಗಿಲ್ಲ ದೀರು, ನನ್ಗೇನು ತೊಂದರೆ ಇಲ್ಲ. ಹಾಗೇನಾದ್ರೂ ಇದ್ರೆ ನಾನು ಹೇಳಲ್ವಾ? ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಕಣ್ಣು ಮುಚ್ಕೊಂಡು ಆ ದೇವಿ ನೆನ್ಸ್ಕೊಳ್ಳಿ. ನೀವು ಕಣ್ಣು ಬಿಡೋ ಅಷ್ಟರೊಳಗಡೆ ಆ ತಾಯಿ ಮುಂದೆ ಇರ್ತೀರಾ. ಎದೊಳಿ. ಹೌದತ್ತೆ, ನೀವು ಭಯ ಪಡ್ಬೇಡಿ, ನಿಮ್ಮನ್ನ ಸೇಫ್ ಆಗಿ ಮೇಲಕ್ಕೆ ಎತ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಏನೂ ಆಗಲ್ಲ ಅಲ್ವೇನೋ? ಏನು ಆಗಲ್ಲ, ಧೈರ್ಯವಾಗಿ ಇರಿಯತ್ತೆ. ಆದ್ರೂ ಹರಿ, ಇನ್ನೂ ತುಂಬಾ ಮೆಟ್ಲಿದೆ, ಆಗತ್ತೇನೋ? ಆಗಲ್ಲ ಅನ್ನೋ ಮಾತೇ ಇಲ್ಲ, ಹಾಗೆ ಆಗತ್ತೆ. ಅಮ್ಮನ ಜೊತೆ ನೀವು ಧೈರ್ಯವಾಗಿರಿ ಅಷ್ಟೇ. ಅಮ್ಮ ಎದಳಿ.